ಹಲೋ ಫ್ರೆಂಡ್ಸ್, ಎಲ್ರಿಗೂ AR ಎಜುಕೇಷನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು GFGC ಅತಿಥಿ ಉಪನ್ಯಾಸಕರ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದನ್ನು ಫೋನಲ್ಲೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಗೂಗಲ್ ಓಪನ್ ಮಾಡ್ಕೊಬೇಕು. ಅದರಲ್ಲಿ ಇಲ್ಲಿ ಒಂದು ವೆಬ್ಸೈಟ್ ಇದೆ ನೋಡಿ ಫ್ರೆಂಡ್ಸ್, ಇದನ್ನು ಕ್ಲಿಕ್ ಮಾಡ್ಕೋಬೇಕು. dca.karnataka.government.in ಅಂತೇಳಿ ಇದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಕಾಲೇಜು ಶಿಕ್ಷಣ ಇಲಾಖೆ ಅಂತೇಳಿ ಇಲ್ಲೊಂದು ಫಸ್ಟ್ ಪೇಜ್ ಓಪನ್ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿಕೊಂಡ ನಂತರ ತಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿದೆ ನೋಡಿ ಆನ್ಲೈನ್ ಸೇವೆಗಳು ಅಂತ. ಇದರಲ್ಲಿ ಆನ್ಲೈನ್ ಸೇವೆಗಳಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಹೊಸ ಅರ್ಜಿ ಅಪ್ಲಿಕೇಶನ್ ತಿದ್ದುಪಡಿ ಸ್ವೀಕೃತಿ ಡೌನ್ಲೋಡ್ ಅಂತ ಇದೆ. ನೀವು ಏನಾದರೂ ಹೊಸದಾಗಿ ಅಂದರೆ ಈ ವರ್ಷ ಯಾರಾದರೂ KCET ಮತ್ತು ನೆಟ್ PhD ಪಡ್ಕೊಂಡಿದ್ರೆ ಅವರು ಇಲ್ಲಿ ಹೊಸ ಅರ್ಜಿ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೋದು, ಮತ್ತು ಇಮೇಲ್ ID, ಮತ್ತು SSLCಯಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತು, ಮತ್ತು ನಿಮ್ಮ ಹೆಸರನ್ನು ಯಾವಾಗಲೂ ಕ್ಯಾಪಿಟಲ್ ಲೆಟ್ರಲ್ಲೇ ಹಾಕಬೇಕು, ಮತ್ತು ಆಧಾರ್ ನಂಬರು, ಮತ್ತು ನಿಮ್ಮ ತಂದೆ ಹೆಸರು ಇದೆಲ್ಲ ಹಾಕಿದ ಮೇಲೆ ನೀವೇನಾದರೂ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಮೀಸಲಾತಿಯನ್ನು ಕೋರಿದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ನಿಮ್ಮ ಅಡ್ರೆಸ್ಸು ಮತ್ತು ನಾಮಿನೀಸ್ ಎಲ್ಲ ಹಾಕಿದ ನಂತರ ನೀವು PGಯಲ್ಲಿ ಯಾವುದರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, MAನ, MBAನ ಅಥವಾ MCAನ, ಮತ್ತು MLC ಈ ರೀತಿ ಇರುತ್ತೆ. MSW, MSc ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಮತ್ತು ಯಾವ ಸಬ್ಜೆಕ್ಟಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತೇಳಿ ಹಾಕಬೇಕು. ಅದಾದ ನಂತರ PGಯಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ತೆಗೆದಿದ್ದೀರಾ ಅನ್ನೋದು ನಿಮ್ಮ ಪರ್ಸೆಂಟೇಜ್ ಕೂಡ ಹಾಕಬೇಕಿಲ್ಲಿ. ನೀವು ಒಂದು ವೇಳೆ MPhilಅನ್ನು ಪಡ್ಕೊಂಡಿದ್ರೆ ಇಲ್ಲಿ MPhil ಅಂತ ಎಸ್ ಅಂತ ಹಾಕಬೇಕು. ಇಲ್ಲಾಂದರೆ ಪಡ್ಕೊಂಡಿಲ್ಲ ಅಂದರೆ ನೋ ಅಂತ ಹಾಕಬೇಕು. ಮತ್ತು KCET, ನೆಟ್ಟು ಆಗಿತ್ತು ಮತ್ತು PhD ಆಗಿತ್ತು ಅಂದರೂ ಸಹ ಇಲ್ಲಿ ಎಸ್ ಆರ್ ನೋ ಅಂತ ಹಾಕಬೇಕು ಫ್ರೆಂಡ್ಸ್. ಅದಾದ ನಂತರ ಈ ಹಿಂದೆ ನೀವು ಎಲ್ಲಾದರೂ ವರ್ಕ್ ಮಾಡಿದ್ದೀರಾ ಟೀಚರಾಗಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಥವಾ ಗೌರ್ಮೆಂಟ್ ಡಿಗ್ರಿ ಕಾಲೇಜುಗಳಲ್ಲಿ ಅಂತಂದರೆ ಎಷ್ಟು ದಿನ ವರ್ಕ್ ಮಾಡಿದ್ದೀರಾ, ಎಷ್ಟು ಮಂತು, ಎಷ್ಟು ಡೇ ವರ್ಕ್ ಮಾಡಿದ್ದೀರಾ ಅಂತೇಳಿ ಇಲ್ಲೆಲ್ಲ ಆ್ಯಡ್ ಮಾಡಿ ಇಲ್ಲಿ ಹಾಕಬೇಕು ಫ್ರೆಂಡ್ಸ್. ಅದಾದ ನಂತರ ಇಲ್ಲೂ ಕೂಡ ಸೇಮ್ ಇದೆ. ಆ್ಯನ್ಯುವಲ್ ಸಿಸ್ಟಮ್ ಟೈಪ್ ನಾನ್ ಸೆಮಿಸ್ಟರ್ ಅಲ್ಲಿ ನೀವು ಒಂದು ವೇಳೆ ಟೀಚಿಂಗ್ ಮಾಡಿದ್ದೀರಾ ಅಂದರೆ ಹಾಕ್ಬೋದು. ಮತ್ತು ನೀವೇನಾದರೂ PGಯಲ್ಲಿ ಟೀಚಿಂಗ್ ಮಾಡಿದ್ದೀರಾ ಅಥವಾ PGಯಲ್ಲಿ ಮಾಡಿಲ್ಲ ಅಂತಂದರೆ ಎಸ್ ಆರ್ ನೋ ಅಂತೇಳಿ ಇಲ್ಲಿ ಹಾಕಬೇಕು. ಅದಾದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿರ್ತೀರಲ್ವ, ಅದಕ್ಕೆ ಒಂದು OTP ಬರುತ್ತೆ. ಇಲ್ಲಿ OTPಯನ್ನು ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತೇಳಿ ಒಂದು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಅದಾದ ನಂತರ ನೀವು ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ಇರ್ತದೆ ಫ್ರೆಂಡ್ಸ್, ಆ IDನ ನೀವು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್, ವಿಡಿಯೋನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದ.